ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಮಾಳು ಮಕ್ಳನ್ನಂತೂ ಗಿಲ್ಲಿ ಎಷ್ಟು ಆಟಿಸ್ತಿದ್ದಾನೆ ಅಂದರೆ ಮಕ್ಕಳೇ ಸುಸ್ತಾಗೋಗಿದೆ ಗಿಲ್ಲಿ ಕಾಟಕ್ಕೆ. ಪಾಪ ಆ ಬ್ಯಾಗ್ಗೆ ಅದ್ರೊಳಗಡೆ ಹಾಕೋಬಿಟ್ಟ ಮಕ್ಳನ್ನ ಹಾಕೊಂಡು ದಾರ ಹಾಕೊಂಡು ಒಳ್ಳೆ ಜೋಕಲ್ಲಿ ಆಡಿಸ್ತಿದ್ದಾನೆ. ಆ ಮಕ್ಳಂತೂ ಅವನ್ನ ಮಕ್ಳಿಗೆ ಎದ್ದು ಹೋಗ್ಬೇಕು ಅಂದ್ರೂ ಬಿಡ್ತಲ್ಲ. ಅದ್ರೊಳಗೆ ಬಿನ್ ಬ್ಯಾಗ್ ಒಳಗಡೆ ಹಾಕಿ ಅದುಮ್ತಾನೆ, ಹಿಂಗೆ ತೂಗ್ತಾನೆ. ಅದು ಎದ್ದೊಳಕ್ಕೆ ಹೋಗಕ್ಕೂ ಬಿಡ್ತಾ ಇಲ್ಲ, ಹಾಕೊಂಡು ಅದುಮ್ತಾನೆ ಮತ್ತೆ ತೂಗ್ತಾನೆ. ಸ್ಪಂದನ ಕಾವ್ಯ ಬಿಡು ಗಿಳಿ ಪಾಪ ಹುಡ್ಗನ ಅಲ್ಲೇ ಸಾಯ್ಸಂಗ್ ಮಾಡ್ಬಿಡ್ತಿದ್ಯಲ್ಲ, ಬಿಡು ಅಂದ್ರೂ ಬಿಡ್ತಾ ಇಲ್ವಾ. ಪಾಪ ಆ ಮಗಂತೂ ಸುಸ್ತಾಗಿ ಹೋಗಿದೆ ಅವನ ಹತ್ರ ಎಣಿಗೆ. ಆಮೇಲೆ ಇದು ಧ್ರುವಂತ್ ಅವ್ರು ಕೂಡ ಅವರಪ್ಪ ಚೆನ್ನಾಗಿ ನೀರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಸಿರ್ತಾರೆ ಮಾಡಿರೋ ಅವ್ರ ಎರಡು ಮಕ್ಳು. ಬಾ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೀನಿ, ಒಳಗಡೆ ಹೋಗಿ ಒಂಚೂರು ಬಿಸಿನೀರಲ್ಲಿ ಹೋಯ್ತೀನಿ ಬಾ ಅಂತ ಧ್ರುವಂತ್ ಕರ್ಕೊಬರ್ತಾನೆ. ಅಲ್ಲೇ ಗಿಲ್ಲಿ ಬಾತ್ರೂಮಲ್ಲಿ ಇರ್ತಾನೆ ಒಳಗಡೆ. ಅವನು ನೀರಲ್ಲಿ ಬಿಡ್ತಿರ್ತಾನೆ ಅಷ್ಟೇ. ಆ ಹುಡುಗ ಪಾಪ ಮಾಡೋರ್ ಮಗ ಇವನ್ನ ಗಿಲ್ಲಿ ನೋಡ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಲ್ಲಿಂದ ಕರ್ಕೊಂಡು ಓಡೋಗ್ತಾನೆ. ಆಮೇಲೆ ಧ್ರುವಂತ್ ಅವರು ಬಾರೋ ನಾನು ಏನು ಮಾಡಲ್ಲ ಬಾರೋ ತಣ್ಣೀರು ಹಾಕಲ್ಲ ಬಾರೋ ಅಂತ ಗಿಲ್ಲಿ ಕರಿತಿದ್ರು ಕೂಡ ಹುಡುಗ ಎದ್ರುಕೊಂಡು ಓಡೋಗ್ಬಿಡುತ್ತೆ. ಅಷ್ಟು ಭಯ ಇಟ್ಟಿದ್ದಾನೆ ಗಿಲ್ಲಿ ಈಗ. ಪಾಪ ಮಕ್ಳನ್ನ ಹಾಕೊಂಡು ಮತ್ತೆ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ, ಅಲ್ಲೂ ಬಿಡ್ತಲ್ಲ, ಹಾಕೊಂಡು ಹಿಂಗೆ ಕೈಲಿ ಹಾಕೊಂಡು ತೂಗ್ತಿದ್ದಾನೆ. ಅಲ್ಲಿ ಹೋಗೋ ಮಕ್ಳು ನಿಂತ್ಕೊಂಡಿದ್ವು. ಆ ಹುಡುಗರ್ನಂತೂ ಯಪ್ಪ ಒಳ್ಳೆ ಒಳ್ಳೆ ಬೊಂಬೆಗಳು ಮಾಡ್ಕೊಬಿಟ್ಟಿದ್ದಾನೆ. ನಿಜವಾಗ್ಲೂ ಒಂಥರ ಗಿಲ್ಲಿ ಒಂದು ನಿಜ ಇಲ್ಲ, ಆ ಮನೆ ಗಿಲ್ಲಿ ಇಲ್ಲ ಅಂದರೆ ಬೋರಿಂಗ್ ಗೈಸ್. ನಿಜ ಹೇಳ್ತೀನಿ. ಆ್ಯಕ್ಚುಲಿ ಅವ್ನು ಗಿಲ್ಲಿ ಅಷ್ಟೊಂದೆಲ್ಲ ಮಾಡ್ತಾನೆ. ಬಿಗ್ ಬಾಸ್ ಅವ್ರು ಹೆಂಗೆ ತೋರಿಸ್ತಿಲ್ಲ ಗೊತ್ತಿಲ್ಲ. ಅವನು ಇನ್ನೂ ಜಾಸ್ತಿ ಜನಗಳು ನೋಡಿದ್ರೆ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗುತ್ತೆ ಗಿಲ್ಲಿ ನೋಡಿದ್ರೆ. ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಬರೀ ಜಗಳ ಆಡೋದು, ಬರೀ ಬೇರೆಯವ್ರನ್ನ ತೋರಿಸ್ತಿರ್ತಾರೆ, ಸುಮ್ಮನೆ ಬೋರಿಂಗ್ ಇದು ಮಾಡ್ತಾರೆ. ಆ್ಯಕ್ಚುಲಿ ಗಿಲ್ಲಿ ಅಷ್ಟು ಫನ್ ಮಾಡ್ತಿರ್ತಾನೆ ಬಿಗ್ ಬಾಸ್ ಮೇಲೆ, ಅಷ್ಟು ಫನ್ ಇದೆ. ಅವನದೇ ಹಾಕಿದ್ರೆ ಫುಲ್ ಎಪಿಸೋಡು ಇದು ಬೇಕಾದ್ರೆ ನೀವು ಇದನ್ನ ಲೈವಲ್ಲಿ ನೋಡೋರು ಗೊತ್ತಾಗಿರುತ್ತೆ. ಎನಿ ಟೈಮ್ ಅವನದೇ ಓಡ್ತಿರುತ್ತೆ ಬಿಗ್ ಬಾಸ್ ಲೈವಲ್ಲಿ. ಬರೀ ಅವನೇ ಇರ್ತಾನೆ. ಅಂದರೆ ಫುಲ್ ಡೇ ಹಾಕ್ಬೇಕಾಗುತ್ತೆ ಅವನದಾದ್ರೆ. ಅಂದರೆ ಬೇರೆ ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಕಟ್ ಮಾಡಿ ಹಾಕೋದಕ್ಕೆ ಅವರು ತುಂಬ ಸಾಹಸ ಪಡಬೇಕು. ಬೇರೆಯವ್ರದ ಏನಂತಾರೆ, ಬೇರೆಯವ್ರ ಮಾತುಗಳು ಹುಡ್ಕ್ಬೇಕಂದ್ರೆ, ಬೇರೆ ಕ್ಲಿಪ್ ಹುಡ್ಕ್ಬೇಕಂದ್ರೆ. ಹೆಂಗಂದ್ರೆ ಎಲ್ಲೆಲ್ಲೂ ಬರೀ ಗಿಲ್ಲಿನೇ ಇದನ್ನಲ್ಲ. ಆದ್ರೂ ಈ ಬಿಗ್ ಬಾಸ್ ಅವ್ರು ಆದಷ್ಟು ಗಿಲ್ಲಿ ಫನ್ ಹಾಕೋದಕ್ಕೆ ಟ್ರೈ ಮಾಡಬೇಕು. ಹೆಂಗಂದ್ರೆ ಜನಗಳು ನೋಡೋದಕ್ಕೆ ಇಷ್ಟಪಡೋದೇ ಗಿಲ್ಲಿನ. ಆದ್ದರಿಂದ ಅವನು ಎಷ್ಟು ಆಗ್ತಾರೋ ಇನ್ನೂ ಜನಗಳು ವ್ಯೂವರ್ಸ್ ಇನ್ನೂ ಜಾಸ್ತಿ ಆಗ್ತಾರೆ ಅಂತ ನನಗನ್ಸುತ್ತೆ. ತುಂಬ ಒಳ್ಳೆ ಕಾಮಿಡಿಯನು, ಅವ್ನಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ನಿಜವಾಗ್ಲೂ ಗೊತ್ತಾಗ್ತದೆ. ಕರ್ನಾಟಕದ ನಂಬರ್ 1 ಕಾಮಿಡಿಯನ್ ಆದರೂ ಆದ. ಈಗ ಚಿಕ್ಕಣ್ಣ ಇದ್ದಾರೆ, ಚಿಕ್ಕಣ್ಣನು ಮೀರ್ಸ್ ಮೇಲೆ ಹೋಗ್ತಾರೆ. ಅಂದರೆ ಚಿಕ್ಕಣ್ಣ ಅಂದರೆ ಹೇಳ್ಕೊಟ್ಟಿದ್ದು ಹೇಳ್ಬೋದು ಅಷ್ಟೇ. ಬಟ್ ಗಿಲ್ಲಿ ಹಂಗಲ್ಲ. ಆನ್ ಸ್ಪಾಟ್ ಡೈಲಾಗ್ ಹೊಡಿತಾನೆ, ಆನ್ ಸ್ಪಾಟ್ ಕಾಮಿಡಿ ಮಾಡ್ತಾನೆ, ಆನ್ ಸ್ಪಾಟ್ ಏನು ಬೇಕಾದ್ರೂ ಮಾಡ್ತಾನೆ, ಸಾಂಗ್ ಮಾಡ್ಬಿಡ್ತಾನೆ, ಏನು ಒಬ್ರ ಬಗ್ಗೆ ಕಥೆ ಬರೀತಾನೆ ನಿಂತಲ್ಲೇ. ಅವ್ರನ್ನ ಒಂಚೂರು ನೋಡಿದ್ರೆ ಸಾಕು, ಅವ್ರ ಬಗ್ಗೆ ಕೇಳಿದ್ರೆ ಸಾಕು, ಅಲ್ಲೇ ಹಾಡು ರೆಡಿ ಇರುತ್ತೆ, ಅವ್ರ ಬಗ್ಗೆ ಕತೆ ರೆಡಿ ಇರುತ್ತೆ, ಒಂದು ಬುಕ್ಕೇ ರೆಡಿ ಇರುತ್ತೆ. ಆ ಥರ ನಾ ಕಂಡ ಗಿಲ್ಲಿ ಅದ್ಭುತ ಗಿಲ್ಲಿ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಏನಂತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್. ಇಡೀ ಬಿಗ್ ಬಾಸ್ ಹಿಸ್ಟ್ರಿಲೇ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂದರೆ ಅದು ಗಿಲ್ಲಿ. ಇನ್ನು ಸ್ಪಂದನ ಅವರ ಫ್ಯಾಮಿಲಿ ಬಂದರೆ, ಸ್ಪಂದನ ಅವ್ರ ಫ್ಯಾಮಿಲಿಗೆ ಗಿಲ್ಲಿ ಇಟ್ಟಿರೋ ಹೆಸರು ತುಂಬ ಇಷ್ಟ ಅಂತ. ಕಳ್ಳಪುಟ್ಟಿ ಇನ್ಮೇಲೆ ನಾವು ಮನೇಲಿ ಅದನ್ನೇ ಕರಿತೀವಿ ಅಂತ ಹೇಳ್ತಿದ್ರು. ತುಂಬ ಚೆನ್ನಾಗಿದೆ. ಅವ್ರ ಫ್ಯಾಮಿಲಿ ಕೂಡ ಗಿಲ್ಲಿನ ತುಂಬ ಅದ್ಭುತವಾಗಿ ಮಾತಾಡಿಸ್ತಾ ಇದ್ರು. ಅದೇ ರೀತಿ ನಂಗೆ ಇಲ್ಲೊಂದು ಆಶ್ಚರ್ಯ ಅನ್ಸೋದು ಏನು ಗೊತ್ತಾ, ಧ್ರುವಂತ್ ಅವರು ಸ್ಪಂದನ ಅಪ್ಪ ಅಮ್ಮ ಹಿಂದೆ ತಿರುಗ್ತಿದ್ದಾರೆ. ಅವ್ರನ್ನ ಮುಟ್ಟಿ ಹಿಂಗೆ ಹಗ್ ಮಾಡೋದು ಹೆಂಗೆ ಕೇಳ್ತೀಯ, ಅವ್ರ ಕಾಲಿಗೆ ಬೀಳೋದು ಹೆಂಗೆ ಕೇಳ್ತೀಯ, ಅಂಕಲ್ ಮೈಕ್ ಸರಿ ಮಾಡ್ಕೊಳ್ಳಿ ಅಂತಿದ್ದ. ಅವ್ರ ಮೇಲೆ ಹೆಗ್ಲು ಮೇಲೆ ಹಾಕೊಂಡು ಅಲ್ಲೇ ಅವು ಆಂಟಿ ಹಿಂದೆನೇ ಸುತ್ತಿದ್ದಾರೆ, ಅವು ಅಂಕಲ್ ಹಿಂದೆ ಸುತ್ತಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲೇ ಒಳ್ಳೆ ಇದನ್ನ ಹಾಕ್ತಿದ್ದಾರೆ. ಏನೋ ಸ್ಪಂದ ಮೇಲೆ ಕ್ರಶ್ ಇರಬೇಕು ಪಾಪ, ಇವ್ರನ್ನ ಇಂಪ್ರೆಸ್ ಮಾಡ್ತಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇವತ್ತಿನ ಎಪಿಸೋಡ. ಆ್ಯಕ್ಚುಲಿ ಮಿಸ್ ಮಾಡ್ಕೊಬಿಡಿ, ಇವತ್ತು ಚೆನ್ನಾಗಿರುತ್ತೆ. ಕಾವ್ಯ ಅವ್ರ ಫ್ಯಾಮಿಲಿ ಏನಕ್ಕೆ ಮನೆಯಿಂದ ಆಚೆಗೆ ಹೋದ್ರು, ಯಾವ ನಿಯಮ ಉಲ್ಲಂಘನೆ ಮಾಡಿದ್ರು ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೇನು ಹೇಳೋದಕ್ಕಿಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ. ಅವಳ ಆಟನ ಇವರೇ ಹಾಳು ಮಾಡಿಬಿಟ್ಟು ಹೋದ್ರು ಅಂತ ನನಗನ್ನಿಸ್ತು. ಅವಳು ಡಿಸಿಷನ್ ಮಾಡ್ತಿದ್ದನ್ನ ಇವರೇ ಹಾಳು ಮಾಡಿಬಿಟ್ಟು ಒಂದು ಮೂಲೆ ಕೂರಿಸ್ಬಿಟ್ಟು ಹೊಟ್ಟೋದ್ರು ಇನ್ಮೇಲೆ. ಅಂದರೆ ಮೂಲೆ ಕೂರಿಸ್ಲಿಲ್ಲ, ಇನ್ನೂ ಆ್ಯಕ್ಟಿವ್ ಆಗೋದಕ್ಕೆ ಕೇಳಿದ್ರೆ. ಅಂದರೆ ಯಾವಾಗಲೂ ಗಿಲ್ಲಿ ಜೊತೆನೇ ಇರು, ಗಿಲ್ಲಿ ಏನು ಹೇಳಿದ್ರು ಕೇಳು, ಗಿಲ್ಲಿಗೆ ನೀನು ಊಟ ಎಲ್ಲ ಕೊಡು, ನೀನು ಊಟ ಏನೇ ಕೇಳಿದ್ರು ಕೊಟ್ಬಿಡು ಅನ್ನೋ ರೇಂಜಿಗೆ ಹೇಳಿದ್ರು. ಅವ್ನು ಯಾವುದೇ ಕಾರಣಕ್ಕೂ ನಾಮಿನೇಟ್ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಿಗ್ ಬಾಸ್ ಅವರಿಬ್ರು ಆಚೆ ಕಳಿಸೋದು. ಅಂದರೆ ನಾಮಿನೇಟ್ ಮಾಡಬೇಡ ಅಂತ ಹೇಳೋ ಆಗಿಲ್ಲ. ಯಾವ ಸಿಚುವೇಷನಲ್ಲಿ ಏನೇ ಬಂದರೂ ಗಿಲ್ಲಿನ ನಾಮಿನೇಟ್ ಮಾಡಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದು ಬಿಗ್ ಬಾಸ್ ನಿಯಮನ ಉಲ್ಲಂಘನೆ ಆದಂಗೆ ಆಗಿದೆ. ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಇವರಿಬ್ಬರನ್ನು ಆಚೆ ಹಾಕಿದ್ದಾರೆ. ಇಷ್ಟು ರೀಸನ್ನು. ಇಷ್ಟೇ ಗೈಸ್. ಸ್ಪಂದನವ್ರ ಫ್ಯಾಮಿಲಿ ಬಂದಿದೆ, ಮಾಳೂರ್ ಫ್ಯಾಮಿಲಿ ಬಂದಿದೆ.
ಒಳ್ಳೆ ಬೆದ್ರು ಗೊಂಬೆ ಥರ ಮಾಡ್ಕೊಬಿಟ್ಟಿದ್ದಾನೆ ಮಕ್ಕಳನ್ನ. ತುಂಬ ಚೆನ್ನಾಗಿದೆ. ಇವತ್ತು ಮಿಸ್ ಮಾಡಬೇಡಿ, ನೋಡಿ ಎಪಿಸೋಡ್ನ. ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ನಾನೇ ನೋಡಲಿಲ್ಲ. ನೋಡ್ತಾ ನೋಡ್ತಾ ಹಂಗೆ ನಿದ್ದೆ ಬಂದು ಮಲ್ಕೊಬಿಟ್ಟಿದ್ವಿ. ನಾಳೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ. ಅಂದರೆ ಏನು ಗೊತ್ತಾ, ನಾವು ಲೈವ್ ಫೀಡ್ ನೋಡೋದ್ರಿಂದ ಎಪಿಸೋಡಲ್ಲಿ ಅಂಥದ್ದು ಏನು ಗಿಲ್ಲಿ ಕಾಮಿಡೀಸ್ ಅಷ್ಟೆಲ್ಲ ಹಾಕೋದು. ನಾವೆಲ್ಲ ಗಿಲ್ಲಿದು ಆಲ್ಮೋಸ್ಟ್ ಎಲ್ಲ ಫನ್ ವೀಡಿಯೋಸ್ ನಾವು ಇದರಲ್ಲೇ ನೋಡ್ಬಿಟ್ಟಿರ್ತೀವಿ ಲೈವ್ ಫೀಡಲ್ಲೇ. ಇನ್ನು ಎಪಿಸೋಡ್ ನೋಡೋಷ್ಟರಲ್ಲಿ ಅವ್ರು 11 ಗಂಟೆ ಅದೆಲ್ಲ ಅಡ್ವರ್ಟೈಸ್ ಬಂದಾಗೆ ನಿದ್ದೆ ಬಂದುಬಿಡುತ್ತೆ, ಮಲ್ಕೊಬಿಡ್ತೀವಿ. ಇಷ್ಟು ಗೈಸ್, ತುಂಬ ಅದ್ಭುತವಾಗಿದೆ ಇವತ್ತಿನ ಎಪಿಸೋಡ್ ಕೂಡ ಚೆನ್ನಾಗಿದೆ, ನೋಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.